ಮಾಡಿ ಮಾಡೋಣ. ಯಾವುದರಲ್ಲಿ ಏನಪ್ಪಾ ಅಂತ ಸಾವಯವ ಕೃಷಿಯಲ್ಲೇ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಶ್ರೀ ಸೂರ್ಯಕಾಂತ ಹಾಗೂ ಶಾಮರಾವ್ ಗುರುಶಾಂತಪ್ಪ ಪಡಶೆಟ್ಟಿ ಸಹೋದರರು ಕಬ್ಬಿನ ಬೆಳೆಯಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದ್ದಾರೆ. ಹೀಗಾಗಿ ಲಭ್ಯವಿರುವ ನೀರನ್ನು ಬಳಸಿ ಹೆಚ್ಚು ಪ್ರದೇಶದಲ್ಲಿ ಬೇಸಾಯ ಕೈಗೊಳ್ಳಲು ಸಾಧ್ಯವಾಗಿದೆ ಎನ್ನುತ್ತಾರೆ. ಡ್ರಿಪ್ ಮಾಡೋದ್ರಿಂದ ಏನಂದ್ರೆ 1 ಎಕರೆ ಆಗ್ತಿತ್ತು ಅಂದ್ರೆ ನಿಮ್ಮ 3 ಎಕರೆ ನೀರು ಹಾಕ್ಬೇಕು. ಹಿಂಗ ನಮಗೆಲ್ಲ ಮಾಹಿತಿ ಕೊಟ್ಟರು. ನೋಡಿ ಅನುಭವ ಮಾಡ್ಕೊಂಡು ಏನದ ಇದು ಮಾಡೋದು ಸರಿ ಅನಿಸ್ತದೆ. ನಾವು ಅದು ಡ್ರಿಪ್ ಮುಖಾಂತರ ಮಾಡಿದ್ರಿ. ಅದು ನಮ್ಗೆ 1 ಎಕರೆ ನೀರು ಆಗ್ತಿದ್ರಿ ಸರ್. ಈ 4 ಎಕರೆ ನೀರು ಆಯ್ತು. 4 ಎಕರೆ ನೀರು ಆದ್ರೆ ಇನ್ನೂ ನಮ್ಗೆ ಸ್ಟಾಕ್ ನೀರು ಉಳಿಲಿಕ್ಕೆ ಈಗ ಅನುಭವ ಐತ್ರಿ. ಮುಂದೆ ನಾವು ಮತ್ತೆ ಮಾಡ್ಕೊಳ್ಳೋದು ನಮಗೆ ಅನುಕೂಲ ಐತ್ರಿ. ಈಗ ಇದರಿಂದ ಕಸ ಕೀಳೋದು ನಾವು ಕಮ್ಮಿ ಬರ್ತೈತೆ ಖರ್ಚು. ಮತ್ತೆ ಇದಕ್ಕೆ ಭೂಮಿ ಹೆಪ್ಪುಗಡಂಗಿಲ್ರಿ. ನಾವು ಇದು ಡ್ರಿಪ್ ಮುಖಾಂತರ ಏನದ ಕಬ್ಬು ಹಚ್ಕೊಂಡು ಈರುಳ್ಳಿ ಹಚ್ಚಿದ್ರಿ. ಈರುಳ್ಳಿನೂ ಚೆನ್ನಾಗಿ ಬಂದವು. ಇಲ್ಲಿಂದಾಗಿ ಗಡ್ಡಿ ದಪ್ಪರು ಬರ್ತದೆ. ಸಾವಯವ ಕೃಷಿದೂ ನಮಗೆ ಅನುಕೂಲ ಆಗ್ತದೆ. 1 ಎಕರೆ ಒಳಗೆ 30 ಕ್ವಿಂಟಲ್ ನಮ್ಗೆ ಇಳುವರಿ ಕೊಟ್ಟದ್ರಿ ಈರುಳ್ಳಿ. ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಕಡಿಮೆ ಇದ್ದರೆ ಈರುಳ್ಳಿಯನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಶೇಖರಣೆ ಮಾಡುತ್ತಾರೆ. ನಂತರ ಹೆಚ್ಚು ದರ ಸಿಗುವ ಸಂದರ್ಭದಲ್ಲಿ ಮಾರಾಟ ಮಾಡಿ ಆದಾಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಇವು ಸಾವಯವ ಕೃಷಿ ನಾವು ಸಾವಯವ ಗೊಬ್ಬರ ಯೂಸ್ ಮಾಡೋದ್ರಿಂದ ಇದು ನಾವು ಒಂದು 6 ತಿಂಗಳು ಇಟ್ಟರು ಏನೂ ಆಗಲ್ರಿ. ಇದಕ್ಕೆ ನಾವು ಈಗ ರೇಟ್ ಇಲ್ಲ ಅಂತೇಳಿ ಈ ತರ ನಾವೇನದ ಸ್ಟೋರ್ ಮಾಡಿ ನಾವು ಜಮಾ ಮಾಡಿ ಇಟ್ಟಿವ್ರಿ. ಈಗ ಬೈಲಿಗೆ ಇಟ್ಟರೆ ಗಾಳಿ ಮಳೆಗೆ ಏನೋ ಖರಾಬ್ ಆಗ್ತೇಳಿ ಈ ತರ ಸ್ಟೋರ್ ಇಟ್ಟೇನೋ ಈ ತರ ಮಾಡಿ ನಾವು ಸ್ಟಾಕ್ ಇಟ್ಕೊಂಡು ನಾವು ಮುಂದೆ ನಾವು ರೇಟ್ ಬಂದಾಗ ತಕೊಂಡು ನಾವು ಮಾರ್ಕೆಟ್ ಕೊಯ್ಬಹುದು. ಕಬ್ಬು ಬೆಳೆಯ ಬೇಸಾಯ ಖರ್ಚನ್ನು ನೀಗಿಸಲು ತಮ್ಮ ಜಮೀನಿನ ಸ್ವಲ್ಪ ಭಾಗದಲ್ಲಿ ಬದನೆ ಬೆಳೆಯನ್ನು ನಾಟಿ ಮಾಡಿದ್ದಾರೆ. ಬದನೆಯಲ್ಲಿ ಬಂದ ಲಾಭವನ್ನು ಕಬ್ಬಿನ ಬೇಸಾಯಕ್ಕೆ ಬಳಸಿಕೊಳ್ಳುತ್ತಾರೆ. ಬೆಳೆ ಸಾಲ ಕೈ ಸಾಲ ಆಗದಿರಲಿ ಶೂಲ, ಭೂತಾಯಿನ ನಂಬಿರಲು ಕೈ ಬಿಡಲು ನಿನಗೆಂದೆಂದು. ಅಂಕಲಕ ಗ್ರಾಮದಲ್ಲಿ ಅರಣ್ಯ ಪ್ರದೇಶವನ್ನು ಹೆಚ್ಚಿಸುವ ಸಲುವಾಗಿ ಸಂಘದ ಸದಸ್ಯರೆಲ್ಲರೂ ಸೇರಿ ಅರಣ್ಯ ನರ್ಸರಿಯನ್ನು ಸ್ಥಾಪಿಸಿದ್ದಾರೆ. ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ವಿವಿಧ ಜಾತಿಯ ಅರಣ್ಯ ಗಿಡಗಳನ್ನು ಬೆಳೆಸಿ ರೈತರಿಗೆ ಒದಗಿಸುತ್ತಾರೆ. ಇದರಿಂದ ಬಂದ ಲಾಭವನ್ನು ಸಂಘದ ಅಭಿವೃದ್ಧಿಗೆ ಬಳಸಿಕೊಳ್ಳುತ್ತಾರೆ. ಇದೇ ಗ್ರಾಮದ ಮತ್ತೊಬ್ಬ ರೈತ ಶಿವಕುಮಾರ್ ಸಿದ್ದರಾಮಪ್ಪ ಮೂಲಿಗೆ ತಜ್ಞರ ತಾಂತ್ರಿಕ ನೆರವಿನಿಂದ ವಿವಿಧ ಕೃಷಿ ಚಟುವಟಿಕೆಗಳನ್ನು ಅನುಸರಿಸುತ್ತಿದ್ದಾರೆ. ತರಬೇತಿಯಲ್ಲಿ ಬೀಜೋಪಚಾರದ ಮಹತ್ವವನ್ನು ತಿಳಿದು ತಮ್ಮ ಜಮೀನಿನಲ್ಲಿ ಶೇಂಗಾ ಬೀಜೋಪಚಾರ ಮಾಡಿ ಬಿತ್ತಿದ್ದಾರೆ. ಬೀಜೋಪಚಾರ ಮಾಡಿ ನಾವು ಬಿತ್ತಿದ್ರೆ ಏನಾಗ್ತದೆ, ನಾವು ಬಿತ್ತಕ್ಕಂತ ಕಾಳು ಭೂಮಿ ಒಳಗೆ ಎಷ್ಟು ಅವರಿ ಅಷ್ಟು ಒಳ್ಳೆ ಕಾಳಿನಿಂದ ಒಳ್ಳೆ ದಡ್ಸ್ಪಡಿಸುವಾಗಿ ಬೆಳಿತಾವ್ರಿ. ಲಾಭ ಏನಾಯ್ತಂದ್ರೆ ನಮ್ಮ ಬೀಜದೊಳಗೆ ಇರ್ತಕ್ಕಂಥ ರೋಗ ಇವು ಯಾವ ರೋಗ ಕೊಳೆನಾಶಕ ಯಾವ ಮಟ್ಟದಲ್ಲಿ ಏನೂ ಬರೋದ್ರಿ. ಹೆಚ್ಚಿಂದ ಅಂಟ ಅಂದ್ರೆ ಬಲವಾದ ಅಂಟ ಕಾಯಿ ಜಾಸ್ತಿ ಬರೋ ಚಾನ್ಸಸ್ ನಮಗೆ ಇದ್ರೊಳಗೆ ಕಂಡು ಬಂದು ನಾವು ಇವತ್ತು ಬೀಜೋಪಚಾರ ಮಾಡಿ KBK ಒಳಗೆ ಆತ್ಮಾಲೋಕದ ಟ್ರೈನಿಂಗ್ದೊಳಗೆ ಪಡ್ಕೊಂಡು ನಾವು ಇದು ಬೀಜೋಪಚಾರ ಮಾಡಿ ಬಿತ್ತಿದ್ದು ನಮಗೆ ಒಳ್ಳೇದು ಅನ್ಸುತ್ತೆ ಸರ್. ಶಿವಕುಮಾರ್ ಅವರು ಉಪಕಸುಬಾಗಿ ಕೋಳಿ ಸಾಕಣೆಯನ್ನು ಕೈಗೊಂಡಿದ್ದು ಉತ್ತಮ ಆದಾಯ ಪಡೆಯುವ ಮಾರ್ಗ ಕಂಡುಕೊಂಡಿದ್ದಾರೆ. ಇವು ಜವಾರಿ ಕೋಳಿ ಅಂದ್ರೆ ಇವಕ್ಕೆ ಜಾಸ್ತಿ ನಾವೇನು ಕಾಯೋದಿಲ್ಲ ಕಟ್ಟೋದಿಲ್ಲ ಏನೂ ಬಿ ಇಲ್ರಿ. ಅವು ಬೆಳಗ್ಗೆ ಬಿಟ್ರೆ ಸಂಜೆ ಒಳಗೆ ಮೈದೆ ಅಡ್ಡಾಡ್ಕೊಂಡು ತನ್ನದೇ ಆದ ಗೂಡಿನೊಳಗೆ ಸೇರ್ಬಿಡ್ತಾವ್ರಿ. 1 ವರ್ಷಕ್ಕೆ ಈಗ 10,000 to 12,000 ರೂಪಾಯಿ ಆದಾಯ ಬರ್ತದ್ರಿ ಈ ಕೋಳಿ ಖರ್ಚಲ್ಲಿ. ಜೇವರ್ಗಿ ತಾಲೂಕಿನ ಔರಾದ ಗ್ರಾಮದ ಮಹೇಶ್ ರಾಮಯ್ಯ ಗುತ್ತೇದಾರ ಕೃಷಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಲಭ್ಯವಿರುವ 2 ಎಕರೆ ಪ್ರದೇಶದಲ್ಲಿ ಏಕಕಾಲಕ್ಕೆ ವಿವಿಧ ಬೆಳೆಗಳನ್ನು ಬೆಳೆಸಲು ಮುಂದಾದರು. ಹೀಗೆ ಬಹುಬೆಳೆ ಪದ್ಧತಿಯನ್ನು ಅನುಸರಿಸುವುದರಿಂದ ತಮ್ಮ ಆದಾಯದ ಪ್ರಮಾಣವು ಹೆಚ್ಚಾಗಿದೆ ಎನ್ನುತ್ತಾರೆ. ಮೊದಲೇ ನಾನು ಈ ಆತ್ಮ ಯೋಜನೆಯಲ್ಲಿ ಬರ್ತಕ್ಕಿಂತ ಮೊದಲು ನಾನು ಒಂದೇ ಕ್ರಾಪ್ ನಾಯಿ ತಗೋತಿದ್ದೆ, ಅಂದ್ರೆ ತೊಗರಿ. ಆ ತೊಗರಿಯಲ್ಲಿ ಬಂದ ಇಳುವರಿ ಅಂತಂದ್ರೆ 3 ಕ್ವಿಂಟಲ್, 1 ಎಕರೆಗೆ 3 ಕ್ವಿಂಟಲ್ ಅಂತ 6 ಕ್ವಿಂಟಲ್ ಆಗ್ತಿತ್ತು. 2 ಎಕರೆಗೂ 6 ಕ್ವಿಂಟಲ್ ಆಗ್ತಿತ್ತು. ಆ 6 ಕ್ವಿಂಟಲ್ ನಾವು ಹೋಗಿ ಎಲ್ಲ ಖರ್ಚು ತೆಗೆದು ಮಾರಾಟ ಮಾಡಿ ಖರ್ಚು ತೆಗಿಬೇಕಾದ್ರೆ ನಮ್ಗೆ ಇನ್ಕಮ್ ಆಗ್ತಾ ಇದ್ದು ಅಷ್ಟೇ 2,000 ರೂಪಾಯಿ ಇನ್ಕಮ್ ಆಗ್ತಾ ಇತ್ತು. ಈಗ ಈ ಆತ್ಮ ಯೋಜನೆಯಲ್ಲಿ ಬಂದ ಕೂಡಲೇ ನಾನು ಈಗ 16 ಕ್ರಾಪ್ ಮಾಡ್ಕೊಂಡಿದ್ದೀನಿ. 10 ಕ್ವಿಂಟಲ್ ಈರುಳ್ಳಿ ಬೆಳೆದಿದ್ದೀನಿ. 10 ಕ್ವಿಂಟಲ್ವರೆಗೆ ನಾನು ಈರುಳ್ಳಿನ ತೆಗೆದೇನೆ. ಅಂದ್ರೆ ಈಗಿನ ರೇಟ್ ನೋಡ್ಬೇಕಂತಂದ್ರೆ ಒಂದು ಕ್ವಿಂಟಲ್ಗೆ 1,000 ರೂಪಾಯಿ ಇದೆ. ಅದು ಒಂದೇ 10 ಕ್ವಿಂಟಲ್ 10,000 ರೂಪಾಯಿ ಇಳುವರಿ ತೆಗೆದಿನಿ. ಮತ್ತೆ ಇನ್ನೊಂದೇನಪ್ಪ 10 ಕ್ವಿಂಟಲ್ ಮತ್ತಿದು ಮೆಣಸಿನಕಾಯಿ ಮಾಡಿದ್ದೀನಿ.
ಅದನ್ನ ಒಂದು 5 ಕ್ವಿಂಟಲ್ದವರೆಗೆ ಬರ್ತಾ ಇದ್ದಾರೆ. 6,000 ರೂಪಾಯಿ ಕ್ವಿಂಟಲ್ ಅದು ಇದೆ ರೀ. ಮೆಣಸಿನಕಾಯಿ 30,000 ರೂಪಾಯಿ ಅದನ್ನ ಒಟ್ಟು. ಇದು ಮತ್ತೆ ಇದು ಬದನೆಕಾಯಿ 2 ಗುಂಟೆ ಆದಷ್ಟು ಬದನೆಕಾಯಿ ಮಾಡಿದ್ದೀನಿ. ಆ 2 ಗುಂಟೆ ಬದನೆಕಾಯಿ ಅಂತಂದ್ರೆ ಇಲ್ಲಿ ಊರಲ್ಲೇ ಮಾರಾಟ ಮಾಡಿದ್ವಿ ಅಂತಂದ್ರೆ ಒಂದು ಕ್ವಿಂಟಲ್ವರೆಗೂ ನಾನು ಇಳುವರಿ ಅದು ತೋಡಿದ್ದೀನಿ. 1500 ರೂಪಾಯಿ ಕ್ವಿಂಟಲ್ ಮಾರ್ದಂಗಾಯ್ತು. 10 ಗುಂಟೆಯಲ್ಲಿ ಕಡಲೆ ಮಾಡಿದ್ದೆ ನಾನು. ಈಗ ಒಂದು 2 ಕ್ವಿಂಟಲ್ ಕಡಲೆ ಬಂದಿದೆ. ಈ 2 ಕ್ವಿಂಟಲ್ ಕಡಲೆ ಅಂತಂದ್ರೆ ಈಗ 2,000 ರೂಪಾಯಿ ಕ್ವಿಂಟಲ್ ಅಂತಂದ್ರೆ ಅದು 4,000 ರೂಪಾಯಿ ಕಡಲೆದೇ ಆಗುತ್ತೆ. ಮತ್ತೆ ಇನ್ನೊಂದು 10 ಗುಂಟೆಯಲ್ಲಿ ಇದು ಒಂದು ಗೋಧಿನ ಬೆಳೆದಿದ್ದೀನಿ. ಅದನ್ನ ಒಂದು ಗೋಧಿನ ಒಂದು ಮಿನಿಮಮ್ ಒಂದು 3 ಕ್ವಿಂಟಲ್ವರೆಗೆ ಗೋಧಿ ಆಗುತ್ತೆ. ಈಗಿನ ರೇಟ್ ನೋಡ್ಕೊಂಡು ಅದನ್ನೊಂದು 1600 ಇಟ್ಕೊಂಡು 1800ವರೆಗೆ ಇದೆ ಅಂತಂದ್ರೆ ಈಗ ಒಂದು 3,000-4,000ವರೆಗೆ ಅದೊಂದು ಇನ್ಕಮ್ ತಗೊಂಡಿದೆ. ಈಗ ಈ ಆತ್ಮ ಯೋಜನೆಯಲ್ಲಿ ಬಂದ ಕೂಡಲೇ ನಾನು ಸಮಗ್ರ ಕೃಷಿ ಮಾಡಿ ಒಂದು ಒಳ್ಳೆ ಇಳುವರಿನ ಕೂಡ ತೆಗಿತಾ ಇದ್ದೇನೆ. ಒಳ್ಳೆ ಲಾಭದಾಯಕ ಕೃಷಿಯನ್ನಾಗಿ ನಾನು ಮಾಡ್ಕೊಂಡಿದ್ದೆ. ಈಗೆಲ್ಲ ಇಳುವರಿ ಇದಂದ್ರೆ ಎಲ್ಲ ಖರ್ಚು ಹೋಗ್ಬಿಟ್ಟು ನನಗೊಂದು 50,000ವರೆಗೆ ಒಂದು ಎಕರೆದಿಂದ 50,000 ರೂಪಾಯಿವರೆಗೆ ನಾನು ಇನ್ಕಮ್ ತೆಗಿತಾ ಇದ್ದೇನೆ. ಕೃಷಿಯೊಂದಿಗೆ ಉಪಕಸುಬನ್ನಾಗಿ ಕೋಳಿ ಸಾಕಣೆ, ಹೈನುಗಾರಿಕೆಯನ್ನು ಸಹ ಅನುಸರಿಸಿ ಆರ್ಥಿಕ ಭದ್ರತೆಯನ್ನು ಪಡೆದಿದ್ದಾರೆ. ಪಶುಸಂಗೋಪನೆಯಿಂದ ದೊರೆಯುವ ತ್ಯಾಜ್ಯಗಳನ್ನು ಬಳಸಿ ಎರೆಗೊಬ್ಬರ ಉತ್ಪಾದನೆ ಮಾಡುತ್ತಾರೆ. ಇದರಿಂದ ದೊರೆತ ಎರೆಗೊಬ್ಬರವನ್ನು ತಮ್ಮ ಜಮೀನಿಗೆ ಬಳಸಿ ರಾಸಾಯನಿಕ ಗೊಬ್ಬರಗಳ ಖರ್ಚನ್ನು ಉಳಿಸಿದ್ದಾರೆ ಹಾಗೂ ಮಣ್ಣಿನ ಫಲವತ್ತತೆಯನ್ನು ಉತ್ತಮಗೊಳಿಸಿದ್ದಾರೆ. ಜಮೀನಿನ ಸುತ್ತಲೂ ವಿವಿಧ ಜಾತಿಯ ಹಣ್ಣಿನ ಮತ್ತು ಅರಣ್ಯ ಸಸಿಗಳನ್ನು ನಾಟಿ ಮಾಡಿ ಜಮೀನಿನ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಹೀಗೆ ಲಭ್ಯ ಜಮೀನಿನಲ್ಲೇ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಉತ್ತಮ ಫಸಲು ಹಾಗೂ ನಿರಂತರ ಆದಾಯ ಪಡೆದು ಸುಸ್ಥಿರ ಕೃಷಿ ಜೀವನ ನಡೆಸುತ್ತಿದ್ದಾರೆ. 10-12 ವರ್ಷದಿಂದ ನಾವು ಈಗ ಮೊದಲು ತೊಗರಿ ಬಿತ್ತಿದ್ದೇವೆ ಸರ್. ನಾವು ಮೊದಲು ಅದರಿಂದ ನಮಗೆ ಇಳುವರಿ ಅಷ್ಟು ಪಡ್ಕೊಲಿಕ್ಕೆ ಆಗಲಿಲ್ಲ. ನಾವು ನೀರಾವರಿಯಲ್ಲಿ ಕೃಷಿ ಇಲಾಖೆಯಲ್ಲಿ ನಾವು ತರಬೇತಿಗೋಸ್ಕರ ಹೋಗಿದ್ದೇವೆ ಅಲ್ಲಿ. ಹೀಗಾಗಿ ಅದರಿಂದ ಸ್ವಲ್ಪ ಲಾಭ ಪಡೆದು ನಾವು ಈ ನಾಟಿ ಪದ್ಧತಿಯನ್ನು ಶುರು ಮಾಡಿದ್ದೀವಿ ಹೋದ ವರ್ಷದಿಂದ. ಹೋದ ವರ್ಷ ಒಂದ್ಸಲ 2 ಎಕರೆ ನಾವು ಟೆಸ್ಟ್ ಮಾಡಿದ್ದೀವಿ ನಾಟಿ ಪದ್ಧತಿಯಲ್ಲಿ. ಇಳುವರಿ ಸಮೇತ ಒಳ್ಳೇದು ಬಂದಿದೆ ನಮಗೆ. ಅದಕ್ಕಾಗಿ ಈಗ ನಾನು ನಮ್ಮ ಹೊಲದಲ್ಲಿ ಈಗ 13 ಎಕರೆ ನಾಟಿ ಪದ್ಧತಿಯಲ್ಲಿ ಬೇಸಾಯ ಮಾಡಿದ್ದೀನಿ ನಾನು. ಹೀಗಾಗಿ ಈಗಾದ್ರೂ ಚಲೋ ಇದೆ ಈ ಸದ್ಯಕ್ಕೆ. ಮುಂದೆ ನಾವು ಹಿಂಗೆ 2 ರೋ ಗಳೆ ಹೊಡಿಬೋದು. ಅದರಿಂದ ಖರ್ಚು ಕಡಿಮೆ, ಮುಂದೆ ಸದಿನೂ ಖರ್ಚು ಕಮ್ಮಿ ಹತ್ತದ. ಇದಕ್ಕೆ ನೋಡ್ರಿ ಸರ್, ಬಿತ್ತಲಕ್ಕೆ ನಮಗೆ 4-5 kg ಹೋಗುತ್ತಾ ಎಕರೆಗೆ. ಇದಕ್ಕೆ ನಾನು 1 kg ಹೋಗಿದೆ ನನಗೆ ಈಗ ನಾಟಿ ಪದ್ಧತಿಯಲ್ಲಿ. ಸೈಜ್ ನೋಡ್ರಿ 4x3 ಮಾಡಿದ್ದೀನಿ. ಬೀಜೋಪಚಾರ ಮಾಡಿದ್ದೀನಿ ಅದಕ್ಕೆ. ಬಿತ್ತೋಕ್ಕಿಂತ ಮುಂಚೆ ನಾಳೆಗೆ ಬಿತ್ತೋದ ಅದ ಅನ್ನೋ ಕಾಲಕ್ಕೆ ಇವತ್ತು ರಾತ್ರಿ ನೀರಿನಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ನಲ್ಲಿ 1 ತಾಸು ನೆನಿಟ್ಟಿದ್ದೀನಿ. ಮರುದಿವ್ಸ ಮುಂಜಾನೆ ಎದ್ದು ಬೀಜೋಪಚಾರ ಮಾಡಿದ್ದೀನಿ. PSB ಟ್ರೈಕೋಡರ್ಮ ಹಚ್ಚಿ ನಾಟಿ ಪದ್ಧತಿಯಲ್ಲಿ ಊರಿಸಿದ್ದೀನಿ ಸರ್ ನಾ ಹೆಣ್ಮಕ್ಳಿಗೆ ತಗೊಂಡು. ಹೀಗಾಗಿ ಚೆನ್ನಾಗಿದೆ ಸರ್ ಬೆಳೆಗೆ. ಈ ಸಲ ನಾನು 2009ನೇ ಇಸ್ವಿಯಲ್ಲಿ ನನಗೆ ಆತ್ಮ ಯೋಜನೆಯಿಂದ ಪಡೆದುಕೊಂಡ ಒಂದು ಮಾಹಿತಿ ಪ್ರಕಾರಪ್ಪ ಅಂತಂದ್ರೆ, ಫಸ್ಟ್ ನಮ್ಗೆ ಅವ್ರೇನು ಹೇಳಿದ್ರು, ಬರ ತಡ್ಕೊಂತ ಕ್ಯಾಲ್ಸಿಯಂ ಕ್ಲೋರೈಡ್ ಟ್ರೀಟ್ಮೆಂಟ್ ಮತ್ತು ರೈಜೋಬಿಯಂ ಟ್ರೀಟ್ಮೆಂಟ್ ಮತ್ತು ರಂಜಕ ಇವೆಲ್ಲ ಮಾಡೋದ್ರಿಂದ ನನಗೆ ಇತ್ತಿತ್ತಲೇ ಬಹಳ ಅರ್ಧಕ್ಕರ್ಧ ಖರ್ಚು ಕಡಿಮೆ ಆಯಿತು. ಯಾಕಪ್ಪ ಅಂದ್ರೆ ಅದು ಭೂಮಿಯಲ್ಲಿ ಇರ್ತಕ್ಕಂಥ ರಂಜಕ ಯಾವ ರೀತಿ ಬೆಳೆ ಕೊಡ್ತದ ಅದು ಗೊತ್ತಾಯ್ತು. ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ನಾನು ಸೂರ್ಯಪಾನ ಈ ಸಲ ಹಾಕಿದ್ದೀನಿ. ಕಡ್ಲಿಯಲ್ಲಿ ಗಂಟುಗಳು ಆಗಿ ಅದು ಸೂರ್ಯಪಾನ ಸುದ್ದಕ್ಕೆ ಪ್ರೊವೈಡ್ ಮಾಡಿ ಅತ್ಯುತ್ತಮವಾದ ಫಲ ಬಂತು ಸೂರ್ಯಪಾನ. 1 ಎಕರೆಯಲ್ಲಿ ನಾನು ಮೊದಲು 3 ಕ್ವಿಂಟಲ್ ಕಡಲೆ ತಗೊಂಡು ಈ ಸಲ 5 ಕ್ವಿಂಟಲ್ ಪಡೆದುಕೊಂಡಿದ್ದೇನೆ. ಅದೇ ರೀತಿಯಾಗಿ 2.5 ಕ್ವಿಂಟಲ್ ಸೂರ್ಯಪಾನ ತೆಗೆದುಕೊಂಡಿದ್ದೇನೆ. ಇದರಿಂದ ನನಗೆ ಅರ್ಧಕ್ಕರ್ಧ ಹೆಚ್ಚಿನ ಇಳುವರಿ ಬಂದು 8-10 ಸಾವಿರ ತನ ಈಗ ನನಗೆ ಆತ್ಮ ಯೋಜನೆಯಿಂದ ಅತ್ಯುತ್ತಮ ಉಪಯೋಗ ಆಗಿದೆ ಅಂತ ಹೇಳಿ ಬಯಸುತ್ತೇನೆ. ಗುಲ್ಬರ್ಗ ತಾಲೂಕಿನ ಸರಡಗಿ ಬಿ ಗ್ರಾಮ ಒಣ ಬೇಸಾಯಕ್ಕೆ ಹೊಂದಿಕೊಂಡಿದೆ. ಇಲ್ಲಿನ ಪ್ರಮುಖ ಬೆಳೆಗಳು ಕಡಲೆ ಮತ್ತು ಗೋಧಿ. ಗ್ರಾಮದ ರೈತ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿ ಭಾಗ್ಯವಂತಿ ಆತ್ಮಸಂಘ ಎಂಬ ಗುಂಪನ್ನು ರಚಿಸಲಾಗಿದೆ. ಗುಂಪಿನ ಮಹಿಳೆಯರಿಗೆ ಬೆಳೆ ಅವಧಿಯ ಸಮಯದಲ್ಲಿ ವಿವಿಧ ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ. ಬೇಸಿಗೆ ಸಮಯದಲ್ಲಿ ಇಲ್ಲಿನ ಮಹಿಳೆಯರಿಗೆ ಯಾವುದೇ ಕೃಷಿ ಕೆಲಸಗಳು ಇರುವುದಿಲ್ಲ. ಇಂತಹ ಬಿಡುವಿನ ಸಮಯದಲ್ಲಿ ಮಹಿಳೆಯರೆಲ್ಲ ಸೇರಿ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆಗೊಳಿಸಿ ಮಾರಾಟ ಮಾಡುತ್ತಾರೆ.
ಇದಕ್ಕಾಗಿ ಇಲಾಖೆಯ ಪ್ರೋತ್ಸಾಹವೂ ಸಹ ದೊರೆಯುತ್ತಿದೆ. ಈ ಆತ್ಮ ಯೋಜನೆ ಒಳಗ ಈ ಸಾಮರ್ಥ್ಯ ಅಭಿವೃದ್ಧಿ, ಕೌಶಲ್ಯ ಅಭಿವೃದ್ಧಿ ತರಬೇತಿ ಒಳಗ ಅವರಿಗೆ ಇವೆಲ್ಲ ಉತ್ಪನ್ನಗಳ ಬಗ್ಗೆ ನಾವು ಮನವರಿಕೆ ಮಾಡಿಕೊಟ್ವಿ. ಈ ಗೋಧಿ ಉತ್ಪನ್ನಗಳನ್ನ ಏನೇನು ಮಾಡಬಹುದು, ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಏನೇನು ಮಾಡಬಹುದು ಅನ್ನೋದು ಅವರಿಗೆ ತಿಳುವಳಿಕೆ ಕೊಟ್ವಿ. ಉದಾಹರಣೆಗಾಗಿ ಅವರು ಕೃಷಿ ಇಲಾಖೆಯಿಂದ ಅವರಿಗೆ ಒಂದು ಶಾವ್ಗೆ ಮಷಿನ್ ಕೊಡ್ಸಿದ್ವಿ. 50% ರಿಯಾಯಿತಿ ದರದಲ್ಲಿ ಅವರಿಗೆ ಶಾವ್ಗೆ ಮಷಿನ್ ಕೊಡ್ಸಿದ್ವಿ. ಅದರೊಳಗೆ ಅವರು ಶಾವ್ಗಿನ ತಯಾರು ಮಾಡಕತ್ತಾರ. ಸಂಘದ ಮಹಿಳೆಯರು ಉಳಿತಾಯಕ್ಕೂ ಹೆಚ್ಚಿನ ಒಲವು ನೀಡಿದ್ದಾರೆ. ತಿಂಗಳ ನಿರ್ದಿಷ್ಟ ಸಮಯದಲ್ಲಿ ಸಭೆ ಸೇರಿ ವಿವಿಧ ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಆತ್ಮ ಯೋಜನಾ ಅಧಿಕಾರಿಗಳು ಬಂದು ಹಿಂಗ ಕಡ್ಲಿ ಬೆಳೆ ಹಿಂಗ್ ಮಾಡಿದ್ರೆ ಇಷ್ಟು ಹಿಂಗ ಉತ್ಪನ್ನ ಆಗ್ತದ, ಕಡ್ಲಿ ಇಷ್ಟಕ್ಕೆ ಮಾರಿದ್ರೆ ಬ್ಯಾಳಿ ಮಾಡಿ ಸ್ವಲ್ಪ ಸ್ವಚ್ಛ ಮಾಡಿ ಎಲ್ಲ ಮಾಡಿದ್ರೆ ಹೆಚ್ಚಿಗೆ ರೇಟ್ ಬರ್ತದ, ಹಿಂಗೆಲ್ಲ ಹೇಳ್ಕೊಟ್ಟಾರ್ರಿ ತರಬೇತಿಯವರು. ಅದೇ ಪ್ರಕಾರ ನಾವು ಮಾಡ್ಕೊತ ಹೊಂಟೀವ್ರಿ. ಮತ್ ನಾವೆಲ್ಲಾರು ಕಲ್ತು ಏನಾರೇ ಮಾಡ್ಬೇಕು ಅನ್ನೋ ಹೊಸ ಯೋಜನೆಗಳಂತ ಡಿಸ್ಕಸ್ ಮಾಡ್ತೀವಿ. ಗೋಧಿ ಬೆಳಿತೀವ್ರಿ, ಗೋಧಿ ಬೆಳೆದು ಅದೇ ಸ್ವಚ್ಛ ಮಾಡಿ ಇದು ಮಾಡೋದು ಶಾವಿಗೆ ಮಾಡಿದ್ರೆ ಹೆಚ್ಚಿಗೆ ರೇಟಿಗೆ ಹೋಗ್ತದೆ. ಅವು ಸ್ವಂತ ಬೀಜ ಮಾಡಿದ್ರೆ ಹೆಚ್ಚಿಗೆ ಹೋಗ್ತದೆ. ಈಗ ಸಂಘ ಮಾಡ್ಲಿಲ್ಲ, ನಮ್ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊತಾಗ್ತದೆ. ಸಂಘದಾಗ ಸ್ವಲ್ಪ ಎಲ್ಲಾರು ಹೆಲ್ಪ್ ಆಗ್ತಾರ ಅನ್ನೋದು ಒಂದು ಇದು ಇರ್ತದೆ. ಆತ್ಮ ಯೋಜನೆಯ ಮತ್ತೊಂದು ಪ್ರಮುಖ ಚಟುವಟಿಕೆ ಎಂದರೆ ಕ್ಷೇತ್ರ ಪಾಠಶಾಲೆ. ಚಿತ್ತಾಪುರ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಕಡಲೆ ಬೆಳೆಗಾರರ ಕೃಷಿ ಪಾಠಶಾಲೆಯನ್ನು ಆರಂಭಿಸಲಾಗಿದೆ. ಆ ರೈತ ಪಾಠಶಾಲೆ ಒಂದು ಮುಖಾಂತರ ನಮ್ಮ ಹೆಬ್ಬಾಳ ಗ್ರಾಮದ ನಮ್ಮ ಮಿತ್ರರಾದಂಥ ಭರತ್ ಸಿಗ್ನಾಕ್ ಎಂಬ ರೈತರ ಹೊಲಕ್ಕೆ GJ11 ಕಡ್ಲಿ ಬೀಜದ ಪ್ರಾತ್ಯಕ್ಷಿಕೆ ನೀಡಿದ್ದು, ಅಲ್ಲಿನ ಬೆಳೆ ನೋಡಿ ಅಲ್ಲಿನ ಯಾವ ರೀತಿ ಬೆಳೆ ಡೆವಲಪ್ 4 ಸಲ ನಾವು ಟ್ರೈನಿಂಗ್ ಮಾಡಿದ್ದೀವಿ. 4 ಸಲ ಹೊಲಕ್ಕೆ ರೈತರನ್ನ ಕರ್ಕೊಂಡು ಹೋಗಿ 4 ಸಲ ಯಾವ ಹಂತದಲ್ಲಿದೆ, ಇದಕ್ಕೆ ನಾವು ಯಾವ ಟ್ರೀಟ್ಮೆಂಟ್ ಮಾಡಬೇಕು, ಅದಕ್ಕೆ ಎಂತೆಂಥ ಕೆಮಿಕಲ್ಸ್, ಪೆಸ್ಟಿಸೈಡ್ಸು, ಮತ್ತೆ ಅದಕ್ಕೆ ಗೊಬ್ಬರಗಳು ಯಾವ ಟೈಪ್ ಹಾಕಬೇಕು, ಯಾವ ಟೈಪ್ ನಮ್ಗೆ ಕೀಟಗಳು ಬಂದ್ರೆ ಎಂತೆಂಥ ಔಷಧ ಹೊಡಿಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟರೆ, ಮತ್ತು ಮುಂದೆ ಕೊಯ್ಲಿನ ನಂತರನೂ ಶೇಖರಣೆ ಬಗ್ಗೆನೂ ಮಾಹಿತಿ ಕೊಟ್ಟರೆ, ಅದ್ರ ಬಗ್ಗೆ ಎಲ್ಲ ನಾವು 4 ಟ್ರೈನಿಂಗ್ ಮಾಡಿದ್ದು, ಅದರಿಂದ ಒಳ್ಳೆ ಉಪಯೋಗ ಆಗಿದೆ ಅಂತ ನಮ್ಗೆ ಅನಿಸ್ತದೆ. ಸಾಮಗ್ರಿ ಆಸಕ್ತಿ ಗುಂಪುಗಳಿಂದ ರೈತ ವಿದ್ಯಾರ್ಥಿಗಳು ಪ್ರಗತಿಪರ ರೈತ ಅಂದರೆ ಶಿಕ್ಷಕರಿಂದ ತಾಂತ್ರಿಕ ವಿಚಾರ ವಿನಿಮಯ ಮಾಡಿ ಪಾಠ ಕಲಿಯುತ್ತಾರೆ. ರೈತರ ತಿಳುವಳಿಕೆಯನ್ನು ಹೆಚ್ಚಿಸುವಲ್ಲಿ ಕೃಷಿ ಪಾಠಶಾಲೆಯ ಪರಿಕಲ್ಪನೆ ತುಂಬಾ ಪ್ರಯೋಜನವಾಗಿದೆ ಎಂಬುದು ಇಲ್ಲಿನ ರೈತರ ಅಭಿಪ್ರಾಯವಾಗಿದೆ. ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಬಂದು ಸ್ವತಃ ಕ್ಷೇತ್ರಕ್ಕೆ ಬಂದು ನಮಗೆ ತರಬೇತಿ ಕೊಟ್ಟಿದ್ದಕ್ಕಾಗಿ ಅತಿ ಇಳುವರಿ ಪಡೆಯಕ್ಕೆ ನಮಗೆ ಹೆಚ್ಚಿನ ಅನುಕೂಲ ಆಗಿದೆ. ಅದಕ್ಕಾಗಿ ನಾವು ರೈತ ವಿಜ್ಞಾನ ಕೇಂದ್ರದಲ್ಲಿ ಮನವಿ ಮಾಡಿಕೊಳ್ತೇವೆ. ಮುಂದಿನ ವರ್ಷ ನಮ್ಮ ಗ್ರಾಮದಲ್ಲಿ ಕಡ್ಲಿ ಅಲ್ಲ ಮತ್ತೆ ಬೇರೆ ಬೇರೆ ಬೆಳೆಗಳಲ್ಲಿ ಕ್ಷೇತ್ರ ಪಾಠಶಾಲೆ ಮಾಡಿ ಆತ್ಮ ಯೋಜನೆ ಅಡಿಯಲ್ಲಿ ಈ ಒಂದು ನಮ್ಮ ರೈತರಿಗೆ ಹೆಚ್ಚಿನ ನೆರವು ಒದಗಿಸಿಕೊಡ್ಬೇಕಂತ ನಾನು ಸಂಬಂಧಪಟ್ಟವರಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೇನೆ. ಇಲ್ಲಿ ತಾವು ವೀಕ್ಷಿಸಿದ ಯಶೋಗಾಥೆಗಳು ಕೇವಲ ಉದಾಹರಣೆಗಳಷ್ಟೇ. ಇದೇ ರೀತಿ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಅನೇಕ ರೈತರು ಯಶಸ್ಸನ್ನು ಕಂಡಿದ್ದಾರೆ. ಇಂತಹ ಯಶಸ್ಸಿಗೆ ಕಾರಣವಾದ ಆತ್ಮ ಯೋಜನೆ ಇತರೆ ರೈತರಿಗೆ ಸ್ಫೂರ್ತಿಯಾಗಿದೆ. ವಿವಿಧ ಇಲಾಖೆಗಳ ಹಲವಾರು ಯೋಜನೆಗಳ ಪ್ರಯೋಜನವನ್ನು ರೈತರ ಜಮೀನಿಗೆ ಕೊಂಡೊಯ್ಯುವಲ್ಲಿ ಈ ಯೋಜನೆಯು ಸಹಕಾರಿಯಾಗಿದೆ. ಕೃಷಿ ವಿಸ್ತರಣೆಯಲ್ಲಿ ಹೊಸ ಅಧ್ಯಾಯ ಮೂಡಿಸಿದ ಆತ್ಮ ಯೋಜನೆ ರೈತರಲ್ಲಿ ಆತ್ಮವಿಶ್ವಾಸ ಮೂಡಿಸಿದೆ. ರೈತರು ಸ್ವಾವಲಂಬಿ ಜೀವನಕ್ಕೆ ಮುಂದಾಗಿದ್ದಾರೆ. ಇಂತಹ ಯಶಸ್ಸು ದೇಶದ ಪ್ರತಿಯೊಬ್ಬ ರೈತನಲ್ಲೂ ಕಾಣಬೇಕಾಗಿದೆ. ಇದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ರೈತನ ಬಾಳಿಗೆ ಬೆನ್ನೆಲುಬಾಗೋಣ, ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ. ಒಕ್ಕಲ ಮಕ್ಕಳೇ ಧೃತಿಗೆಡಬೇಡಿ, ತಾಳ್ಮೆಯು ಇರಲಿ ನಿಮಗೊಡನಾಡಿ, ದೂಡದಿರಿ ನಿಮ್ಮ ಸಂಸಾರವನ್ನು ದುಃಖದ ಮಡುವಿಗೆ. ಕನ್ನಡ ನಾಡಿನ ರೈತ ನಮ್ಮ ಅನ್ನದಾತ, ಕಳಿಬ್ಯಾಡ ನಿನ್ನ ಪ್ರಾಣ. ಕನ್ನಡ ನಾಡಿನ ರೈತ ನಮ್ಮ ಅನ್ನದಾತ, ಕಳಿಬ್ಯಾಡ ನಿನ್ನ ಪ್ರಾಣ.
ಪ್ರಕೃತಿ ತಾಯಿ ಮುನಿಸು, ಸ್ವಲ್ಪ ದಿನ ಸಹಿಸು, ಮುಂದೈತೆ ಹೊಸ ಬದುಕು, ನಿನಗೆ ಮುಂದೈತೆ ಹೊಸ ಬದುಕು.